ಹೋಗಿ 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 ಪಂಪ್ ಹೊಡೆದು ಬರ್ಸಿರ್ತಾರೆ. ತಕ್ಷಣ ಕೈಗೊಳ್ಳಿ 50 ಕೋಟಿ ಬಿಡುಗಡೆ ಮಾಡೋದು. ನಾ ಯಾರ ಬಳಿ ಹೋಗಿಲ್ಲ. ಆಯ್ತು, ಸುಮ್ಮನೆ ನನ್ನ ಮ್ಯಾಗ ಅಪೋದ. ನೀವು ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರೆ. ನಾ ಯಾವ ಏಜೆಂಟ್ರು ಅಲ್ಲಕಲ್ಲಿ ಯಾರ ಬಳಿ ಹೋಗಿ ವೈಯಕ್ತಿಕ ಏನೋ ಕೇಳಿಲ್ಲ. ಇವತ್ತಿಲ್ಲೇ ಪ್ರಿಯಾಂಕಾ ಖರ್ಗೆ ಅವರದಾರ ಅಧ್ಯಕ್ಷರೇ, ಡಾಕ್ಟರ್ ಶರಣ್ ಪ್ರಕಾಶ್ ಎಲ್ಲ ಇದ್ದಾರೆ. ನೀವು ಇಡೀ ರಾಜ್ಯದಲ್ಲಿ ಅಧ್ಯಕ್ಷರೇ ವೀರೇಂದ್ರ ಪಾಟೀಲ್ರ ಪ್ರತಿನಿಧಿಸಿದಂತ ಕ್ಷೇತ್ರ ಚಿಂಚೋಳಿ ಎಷ್ಟು ಹಿಂದುಳಿದಿದೆ ಅಂದ್ರೆ ಅಧ್ಯಕ್ಷರೇ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನ. ಶಿಶುಗಳ ಮಾರಾಟ ಮಾಡುವಂಥದ್ದು, ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಾಂಗದವ್ರು ಇರುವಂಥ ಕ್ಷೇತ್ರ ಅಧ್ಯಕ್ಷರೇ. ಅಲ್ಲಿ ಜನ ನನಗೆ ಬಂದು ಕೈ ಮುಗಿದು ನೀವು ಒಂದು ಸಕ್ಕರೆ ಕಾರ್ಖಾನೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂಡ ಮ್ಯಾಗ ನಾನು ಹೋಗಿ ಸುಮಾರು 1000 ಕೋಟಿ ರೂಪಾಯಿ ಹಾಕಿ ಒಂದು ಮಾದರಿಯಾದಂಥ ಸಕ್ಕರೆ ಕಾರ್ಖಾನೆ ಮಾಡಿದ್ದೀನಿ. ಸುಮಾರು 5000 ಟನ್ ಕಬ್ಬು ನುರಿಸೋಂಥದ್ದು, ಸುಮಾರು 4.5 ಲಕ್ಷ ಲೀಟರ್ ಇಥನಾಲು, 40 ಮೆಗಾವಾಟ್ ಕೋ ಜನರೇಷನ್. ಅಧ್ಯಕ್ಷರೇ, ಇವತ್ತು ಪೊಲ್ಯೂಷನ್ ಬೋರ್ಡ್ನವರು ಎಷ್ಟು ಸಕ್ಕರೆ ಕಾರ್ಖಾನೆಗಳಲ್ಲಿ ಎಲ್ಲ ಅನಿಯಮಿತ. ಅಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಹೋಗಿ ದೂಸದಿಂದ ಕ್ಯಾನ್ಸರ್ ಆಗ್ತದೆ, ಅಲ್ಲೆಲ್ಲೂ ಅವರು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ದಿನಾಲೂ ನಮ್ಮಲ್ಲಿ ಬರ್ತಾರೆ, ದಿನಾಲೂ ಒಂದು ನೋಟಿಸ್ ಕೊಡ್ತಾರೆ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಕರ್ನಾಟಕ ಹೈಕೋರ್ಟ್ ಹೇಳಿದೆ 4 ವಾರನಲ್ಲಿ ಅವರಿಗೆ CFO ಕೊಡಬೇಕಂತೇಳಿ. ಆದರೆ ರಾಜಕೀಯ ಗುರಿ ಇಟ್ಕೊಂಡು ಯಾರು ನನ್ನ ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರಲ್ಲ, ಆ ರಾಜಕೀಯ ಗುರಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಮೊಂಡ ವಾದ ಮಾಡ್ಕೊಟ್ಟು ಕೂತಿದ್ದಾರೆ. ಹಂಗಾದ್ರೆ ನೀವು ನಮ್ಮ MB ಪಾಟೀಲ್ ಹೋಗಿದ್ರು ವಿದೇಶಕ್ಕೆ, ಅಮೇರಿಕಕ್ಕೆ ಹೋಗಿದ್ರು, ಮನೆ ನೋಡಿದೆ ಅವ್ರು ಯಾವ ಕೈಗಾರಿಕೆಗಳಿಗೆ ಅಟ್ಟೆಟ್ ತೊಗೊಂಡು ಬಂದಾರ್ತಾರೆ. ಒಂದು ಯಾವುದೋ ಒಂದು ಕಂಪನಿದು ಬರೀ ಫಾರಿನ್ ಮಿನಿಸ್ಟರ್. ಆಯ್ತು, ಮುಂದೆ ಹೋಗುವ. MB ಪಾಟೀಲ್ನ ಇಂಡಸ್ಟ್ರಿ ವಿತ್ ಫಾರಿನ್ ಮಿನಿಸ್ಟರ್. ಆಯ್ತು, ಒಳ್ಳೆ ಕೆಲಸ ಫಿನಿಶ್ ಆಯ್ತಾ? ಅಶ್ವಥ್ ನಾರಾಯಣ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೇನ್ ಮಂತ್ರ ಕೊಟ್ಟಿರಿ ಮುಗೀತಲ್ಲ? ಮಾಡ್ಬಿಟ್ರೆ ಅಶ್ವಥ್ ನಾರಾಯಣ ಬೆಲ್ಲ ನಿಮ್ಗೆ ಮಾಡಿದ್ರಂದ್ರ ಅಶ್ವಥ್ ನಾರಾಯಣ ಅಧ್ಯಕ್ಷರೇ ನಾನು ಹೇಳ್ತಾ ಇದ್ದೀನಿ. ಆಯ್ತು, ಮುಗಿಸಿ. ಇದು ರಾಜಕೀಯ ಮಾಡಬೇಡ್ರಿ. ಆಯ್ತು, ನೀವು ರಾಜಕೀಯ ಮಾಡೋದಿದ್ರ ನಮ್ ಜೋಡೆ ಎದುರಿಸಿ. ನಾವು ಪ್ರಿಯಾಂಕಾ ಖರ್ಗೆ ಟೀಕೆ ಮಾಡ್ತೀವಿ, ನಮ್ಮ ಪಕ್ಷದ ನಾಯಕರನ್ನ ಏನಾದ್ರೂ ಅವ್ರ ಹೀನಾಗಿ ಬೈದ್ರೆ ನಾವು ಬೈತೀವಿ. ಚುನಾವಣೆ ಬಂದಾಗ ಜನ ಏನು ಹಸಿರು ನೋಡ್ರಿ ಅಧ್ಯಕ್ಷರೇ, ನಾನು ಬಹಳ ನೋವಾಗ್ತದೆ. ಇಲ್ಲೇ ನಮ್ಮ ಶಾಸಕರಾದ ಅವಿನಾಶ್ ಜಾಧವ್, ನಮ್ಮ ಸಿದ್ದು ಪಾಟೀಲ್, 370 ಹಳ್ಳಿಗಳು. ಡಾಕ್ಟರ್ ಶರಣ್ ಪ್ರಕಾಶ್ ರೇ 370 ಹಳ್ಳಿಯೊಳಗೆ 20 ಲಕ್ಷ ಟನ್ ಕಬ್ಬು ಬೆಳೆದಾರೆ. ಇವತ್ತು ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ತನಕ ಕಬ್ಬಿನ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ತಯಾರಿಲ್ಲ. 2600 ಕೊಡ್ತಿರೋ, 3000 ಕೊಡ್ತಿರೋ, 2700 ಕೊಡ್ತೀರಿ. ಆ ಜಲವಸ್ತುಗಳು ಏನ್ ಮಾಡ್ಲಕತ್ತಾರ ಗೊತ್ತಿಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಯಾಕೆ ಅಲ್ಲಿ ಬೆಲೆ ನಿಗದಿ ಆಗ್ತಾ ಇಲ್ಲ? ಇವತ್ತು DC ಅವ್ರ ಕಡೆಯಿಂದ ಒಂದು ಅಲಾಟ್ಮೆಂಟ್ ಮಾಡಿದ್ರೆ ನಮ್ಮ 370 ಹಳ್ಳಿದು ಕಬ್ಬು ಅಧ್ಯಕ್ಷರೇ 20 ಲಕ್ಷ ಟನ್ ಕೃಷಿ ಮಾಡ್ಲಿಕ್ಕೆ ಆಗ್ತದ? ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲ ವಿನಂತಿ ಮಾಡ್ಕೊಂಡು ನಾವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಶರಣ್ ಪ್ರಕಾಶ್ ನೋಡೋದು ಹೇಳಿದೆ, ನೋಡ್ರಪ್ಪ ರೈತರ ಸಲುವಾಗಿ ಮಾಡೀವಿ, ಇದು ಬಹಳ ದೊಡ್ಡ ತಪ್ಪು ಮಾಡೀವಿ. ನೀವು ಅದನ್ನ ರಾಜಕೀಯ ದ್ವೇಷ ಈ ರೀತಿ ಮಾಡಿದ್ರೆ ನಿಮ್ಮ ಕಾರ್ಖಾನೆಗಳು, ನಿಮ್ಮ ಕಾಂಗ್ರೆಸ್ನಾಗ ಇರೋರು ರಗಡಿ ಕಾರ್ಖಾನೆಗಳು ಅದಾವು. ನಿಮ್ಮಲ್ಲಿ ಎಷ್ಟು ನೀವು ಎಲ್ಲ ಪೊಲ್ಯೂಷನ್ ಅದು ಎಲ್ಲ ನಿಯಮಗಳನ್ನು ಪಾಲಿಸಿರಿ. ನೀವು ಅದನ್ನ ಆರೋಪ ಮಾಡಕ್ ಹೋಗ್ಬೇಡಿ. ನಾವು ರೈತರ ಪರವಾಗಿ ಇದ್ದವ್ರು ಇದ್ದೀವಿ. ಏನ್ ರೈತರ ಪರವಾಗಿ ಇದ್ದೀರಿ? ಒಬ್ಬರು ಬಾಯ್ ತುಟಿ ಪಿಟಕಲ್ಲಿಲ್ಲ. ಇಲ್ಲ ಮಾನ್ಯ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ. ಏನ್ ಮಾಡಿದ್ರಿ ಈ ರೀತಿ ಹೇಳಿದ್ರೆ ನಿಮ್ ಇಬ್ಬರು ಅಲ್ಲ ಅಧ್ಯಕ್ಷರೇ, ಇವ್ರು ಪರ್ಮಿಷನ್ ತಗೊಂಡಿದ್ರೆ ಪೊಲ್ಯೂಷನ್ ಬೋರ್ಡ್ ಅವ್ರು ಯಾಕೆ ಹೈಕೋರ್ಟ್ನಲ್ಲಿ ಈಗ ಹೈಕೋರ್ಟ್ನಲ್ಲಿ ಕೂಡ ರೈತರು ವಿರೋಧವಾಗಿ ರಾಜಕೀಯ ಕಾರಣಕ್ಕಾಗಿ ಈಗ ಒಂದ್ ನಿಮಿಷ ಯಾರಾದ್ರೂ ಮಾಡ್ತಾ ಇದ್ರೆ ಈಗ ಸರಿಯಲ್ಲ. ಅಧ್ಯಕ್ಷರೇ ಒಂದ್ ನಿಮಿಷ ಸರ್, ಅಧ್ಯಕ್ಷರೇ
ಇವರು ಕಾರ್ಖಾನೆ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲೇಬೇಕಾಗುತ್ತೆ. ಅವ್ರು ಈಡಾಗ್ಬೇಕು. ನಮ್ಮ ಹೆಸರು ಹೇಳಿದಿರಿ, ನಮ್ಗೆ ಈಡಾಗಬೇಕಲ್ಲ. ತಾವು ಹಿರಿಯ ಸದಸ್ಯರಿದ್ದೀರಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಐ ವಾಂಟ್ ಟು ಸ್ಪೀಕ್. ನಮ್ಮ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಹೈಯೆಸ್ಟ್ ಪೊಲ್ಯೂಷನ್ ಆಗ್ತಿರೋದಲ್ಲಿ ನಿಷೇಧ ಮಾಡಬೇಕು. ನಿಷೇಧ ಯಾವ ರೀತಿ ಏನ್ ಮಾಡ್ತಿದ್ದೀವಿ? ತಂದು ಮಾಡಿದ ಇಶ್ಯೂ ಬಿಗ್ಗೆಸ್ಟ್ ಪೊಲ್ಯೂಟರ್. ಅರೆ ಗೊತ್ತ ಚಿಂಚಣಿ ಇಶ್ಯೂ ಏನಿದೆ ಮಾತಾಡ್ತೀವಿ. named me, so ವೀರೇಂದ್ರ ಪಾಟೀಲ್ ಕ್ಷೇತ್ರದ ಬಗ್ಗೆ ನಾ ಮಾತಾಡಕತ್ತೀನಿ. ಮಾನ್ಯ ಅಧ್ಯಕ್ಷ ಕೇಳಿ. ಅವರು ನನಗೆ ಫೋನ್ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಅವರು ನನಗೆ ಫೋನ್ ಮಾಡಿದ್ರು, ನೋಡಿ ಈ ರೀತಿ ಆಗಿದೆ ಅಂತ. ಅದು ನಾನು ಕೂಡ ಅದೆಲ್ಲ ಪರಿಶೀಲನೆ ಮಾಡಿಸಿದ್ವಿ. ಅವ್ರಿಗೆ ಏನಾಗಿದೆ, CSCP ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ ನೋಟಿಸ್ ಕೊಟ್ಟು ಸೆಂಟ್ರಲ್ ಅವರು ಇವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹೇಳಬಾರ್ದು. ಕೇಳಿ, ಸೆಂಟ್ರಲ್ ಪೊಲ್ಯೂಷನ್ ನೀವು ಹೇಳಿ, ನಿಮ್ಗೆ ಏನೇನು ಗುರ್ತಾಯ್ತನೋ ನನಗೆ ನೀವೇ ಫೋನ್ ಗೊತ್ತಿದ್ರೆ ಮಾತಾಡ್ರಿ. ಈಗ ದಯವಿಟ್ಟು ನೀವು ಗೊತ್ತಿದ್ರೆ ಫೋನ್ ಮಾಡಿದ್ರಲ್ಲ ನನಗೆ. ಈಗ ಫ್ಯಾಕ್ಟ್ರಿ ಎಲ್ಲ ಅದ್ರ ವಿರುದ್ಧ ಅಲ್ಲ, ಉತ್ತರ ಕೊಡ್ತಾರೆ. ಜಸ್ಟಿಫಿಕೇಶನ್ ಕೊಡಿ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಮ್ಗೆ ಯಾವುದು ರಾಜಕೀಯ ದುರುದ್ದೇಶ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿನೂ ಅಲ್ಲಿ ಬರುತ್ತೆ. ಅವ್ರು ಹಾಕಿದ್ದಾರೆ ಅಂದ್ರೆ ಸ್ವಾಗತ ಮಾಡಿದೀವಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ. ಅಂಡ್ ವಿ ವಾಂಟ್ ಎ ಫ್ಯಾಕ್ಟ್ರಿ ಟು ರನ್ ಆಲ್ಸೋ. ನಮ್ದು ಏನು ತಕರಾರಿಲ್ಲ, ರಾಜ್ಯ ಸರ್ಕಾರದಿಂದ ಏನು ತಕರಾರಿಲ್ಲ, ನಾವು ನಡೆಸಿ ಅಂತ ಹೇಳಿದೀವಿ. ಇವರು ಪರ್ಮಿಷನ್ ತಗೊಳಕಾಗಿಲ್ಲ ಅಂತೇಳಿ ಏನೋ ಒಂದು ಕಾರಣಕ್ಕೆ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಮಾಡಿದ್ದಾರೆ. ಹೌ ಆರ್ ವಿ ರೆಸ್ಪಾನ್ಸಿಬಲ್? ಯು ಟೆಲ್ ಮಿ. ಸುಪ್ರೀಂ ಕೋರ್ಟ್ ನಮ್ದೇನ್ ರೋಲ್ ಇದೆ? ಮೊನ್ನೆ ಯತ್ನಾಳ್ ಹೇಳ್ಬೇಕು, ನಮ್ದೇನ್ ರೋಲ್ ಇದೆ? ಒಂದ್ ನಿಮಿಷ ಅರವಿಂದ ಡಾಕ್ಟರ್, ನಾನು ನಿಮ್ಗೆ ಕೇಳ್ತೇನೆ, ಹೈಕೋರ್ಟ್ ಏನ್ ಹೇಳಿದೆ? ಏನ್ ಹೇಳಿದೆ ಹೈಕೋರ್ಟ್ ನಲ್ಲಿ? ಕೇಂದ್ರ ಸರ್ಕಾರ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ನವ್ರು ಏನು ಅಪ್ಡೇಟ್ ಹಾಕಿದ್ದಾರೆ ನಿಮ್ಗೆ ಗೊತ್ತಾ? ನಾವು ಈ ಒಂದು ಕಾರ್ಖಾನೆ ಕೊಟ್ಟಂತ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅನ್ನು ವಾಪಸ್ ತಗೊಂಡಿಲ್ಲ. ಮೊನ್ನೆ ಸುಪ್ರೀಂ ಕೋರ್ಟ್ನಾಗೂ ಕೇಂದ್ರ ಸರ್ಕಾರ ಇದೇ ಅಫಿಡೇಟ್ ಹಾಕಿದೆ. ಅಲ್ಲಿ ಅದರ ಆಧಾರದ ಮೇಲೇ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಡಬಲ್ ಬೆಂಚ್ನವ್ರು ಏನು ಆದೇಶ ಮಾಡಿದ್ರು? ಈ ಸುಮಾರು 15,000 ರೈತರ ಕಬ್ಬು ಕುಟುಂಬಗಳ ಸುಮಾರು 1,500 ಕಾರ್ಮಿಕರಿರುವಂತ ಒಂದು ಕಾರ್ಖಾನೆ ಅಲ್ಲ, ಅದಾಯ್ತು. ಬಟ್ ನಿಮಗೆ ನಿಷೇಧ ಹೇಳಿದ್ದು ಯಾರು? ದಯವಿಟ್ಟು ನಾವು ಕೇಂದ್ರ ಸರ್ಕಾರ ನಿಮ್ಗ ಅಪೂರ್ಣ ಮಾಹಿತಿ ಇದೆ. ಸ್ವಲ್ಪ ಕೇಳಿ ಡಾಕ್ಟರ್ ಅವರು. 5 ನಿಮಿಷ ಆಯ್ತು. ಈಗ ರಾಜ್ಯ ಸರ್ಕಾರ ನಿಮ್ಗೆ ಏನಾದ್ರು ರೈತರ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ನಮ್ಮ ಸರ್ಕಾರ ಹಿಂದೆ ತಾಕಿಲ್ಲ. ಏನೇನು ಅಲಾಕೇಶನ್ ಆಗಿತ್ತು ಅದೆಲ್ಲ ನಡ್ಸಕ್ಕಾಗ್ತದೆ ಸರ್. ತಾವು ನಡೆಸ್ತಿರಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಗ ಆದೇಶ ಬರಲಿ, ಸುಪ್ರೀಂ ಕೋರ್ಟ್ ಇಂದ ನಡೆಸ್ರಿಯಪ್ಪ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಈಗ ಯಾವ ಒಬ್ಬರು ರೈತರು ಪ್ರತಿಭಟನೆ ಮಾಡ್ತಾ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅವ್ರು ಅನುಮತಿ ಕೊಟ್ಟರೆ ನಮ್ದೇನು ಮುಗಿದ್ದು
ಅಧ್ಯಕ್ಷರೇ ನಾನು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ರೆ ಏನ್ ಅಭ್ಯಂತರ ಅಂತ ಹೇಳ್ತಾರೆ. ಪರ್ಮಿಷನ್ ತಾನೇ ಮುಗೀತಲ್ಲ. ನನ್ನ ಮಾತು ಕೇಳ್ರಿ, ಅದನ್ನ ನೀವು ಹಂಗ ತೇಲಿಸಿ ಬಿಡ್ಬೇಡ್ರಿ. ಮುಂದೆ ಹೋಗ್ಬೇಕಲ್ಲ. ಪಾಪ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಆಗಲಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಪೂರ್ಣ ಮಾಹಿತಿ ಇಲ್ಲ. ಮತ್ತು ಅವ್ರನ್ನ ವಿರೋಧ ಮಾಡ್ಯಾರ ಅಂತ ಹೇಳುದಿಲ್ಲ. ಅದು ವಿರೋಧ ಮಾಡಿದವ್ರು ಬೇರೆ ಅದಾರೆ, ಅದು ರಾಜಕೀಯ ವ್ಯಕ್ತಿಗಳು ಬೇರೆ ಅದಾರ, ಬೇರೆ ಮಂತ್ರಿಗಳು ಅದಾರ. ಇರ್ಲಿ, ಅದನ್ನ ನೋಡ್ತೀವಿ. ಆದ್ರೆ ನಾ ಹೇಳುದೇನಂದ್ರೆ ಸೆಂಟ್ರಲ್ ಏನಿದಲ್ಲ ಎಲ್ಲ ಇಡೀ ದೇಶದಲ್ಲಿ ಒಂದು ವೈಲೇಷನ್ ಕ್ಯಾಟಗರಿ ಅಂತ ಹೇಳಿ ಮಾಡಿದ್ದಾರೆ. ಅದರೊಳಗೆ ನಾವು 1,58,00,000 ರೂಪಾಯಿ ತುಂಬಿ ಅವ್ರು ಏನೇನೋ ವರ್ಷ 20 ಲಕ್ಷ ರೂಪಾಯಿ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ 2.5 ಕೋಟಿ ರೂಪಾಯಿ ತುಂಬಬೇಕು ಅನ್ನೋಂಥ ಒಂದು ಕಂಡೀಷನ್ ಮೇಲೆ ನಮಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಿದೆ. ಸುಮ್ಮನೆ ಅವರು ತಪ್ಪು ಹಾದಿಗೆ ಮುಂದೆ ನಾ ಹೇಳಕತ್ತಿದ್ದೇನೆಂದ್ರೆ, ಇವತ್ತು ಸುಪ್ರೀಂ ಕೋರ್ಟಿಗೆ ಹೋದವ್ರು ಯಾರು? ಕರ್ನಾಟಕ ಹೈಕೋರ್ಟ್ ಹೇಳಿದ್ಮೇಲೆ ನೀವು ಪೊಲ್ಯೂಷನ್ ಬೋರ್ಡ್ದವರು ಹೈಕೋರ್ಟ್ ಮೇಲೆ ಯಾವ ಕೇಸಿನಲ್ಲಿ ಹೋಗಿಲ್ಲ. ಹೈಕೋರ್ಟ್ ಆದೇಶ ಮೇಲೆ ಆಯಾ ಕಾರ್ಖಾನೆಗಳಿಗೆ ಇವತ್ತು ಅನುಮತಿ ಕೊಟ್ಟ. ಇಲ್ಲಿ ನೋಡಿ ಅಧ್ಯಕ್ಷರೇ, ಇದೆ ಹೈಕೋರ್ಟಿಗೆ ಯಾರ ಆದೇಶ ಮೇಲೆ ಹೋಗಿದ್ರಿ? ಹೈಕೋರ್ಟ್ ಯಾಕೆ ಹೋದ್ರಿ ನೀವು? ಹೈಕೋರ್ಟ್ ನಿಮ್ಮವರೇ, ನಮ್ಮಲ್ಲ. ಪೊಲ್ಯೂಷನ್ ಬೋರ್ಡ್ ನಿಮ್ಗೆ ಗೊತ್ತಿಲ್ರಿ. ನಿಮಗೆ ಬರೀ ಮೆಡಿಕಲ್ ನಾನು ಕೇಳಿದೆ, ಯಾವ್ದೇನ್ ಹೇಳ್ತಾ ಇದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಡೈರೆಕ್ಷನ್ ಪ್ರಕಾರ ಹೇಳ್ತಾ ಇದ್ದಾರೆ. ನಿಮ್ಗ ಮೆಡಿಕಲ್ ಬಿಟ್ರೆ ಯಾರು ಗೊತ್ತಿಲ್ಲ. ಸರ್, ಎನ್ವೈರನ್ಮೆಂಟಲ್ ನಾರ್ಮ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರಿಕ್ಟ್, ನಿಮ್ಗೆ ಗೊತ್ತಿದೆ. ಅದು ನೀವು ಹಲವಾರು ಫ್ಯಾಕ್ಟರಿ ನಡೆಸ್ತೀರಿ, ನಿಮ್ಗೆ ಗೊತ್ತಿದೆ. ಈಗ ಅವ್ರು ಒಂದು ಆಕ್ಷೇಪ ಹಾಕಿದಾಗ ಅದಕ್ಕೆ ಇವ್ರು ಹೋಗಿದ್ದಾರೆ. ಅದಕ್ಕೆ ನಾವು ಲೀಗಲ್ ಪ್ರೋಸೆಸ್ ಇದೆ, PCB ಆಥರೈಸ್ ಇದೆ. ಅದಕ್ಕೆ ನೀವು ನಿಮ್ ವ್ಯವಹಾರ ಮಾಡಬೇಕಂದ್ರೆ ನಾನೇನ್ ಮಾಡಿ ಒಬ್ಬ ತೋರಿಸ್ಬಿಡಿ ಅಧ್ಯಕ್ಷರೇ. ಒಬ್ಬರು ತೋರಿಸ್ಬಿಡ್ಲಿ, ಚಿಂಚೋಳಿ ರೈತ, ಕಲಬುರಗಿ DC ಕಚೇರಿ ಎಲ್ಲ ರಿಯಲೊಕೇಶನ್ ಆಗಿದೆ. ಫ್ಯಾಕ್ಟರಿ ನಡೆಸ್ಲಿಕ್ಕೆ ಏನ್ ಪರ್ಮಿಷನ್ ತಗೊಂಡ್ಬಂದು ಸಹಾಯ ಮಾಡೋಣ ಸರ್, ನಮ್ದೇನ್ ತಕರಾರಿಲ್ಲ. ಚಿತ್ತಾಪುರಿಗೂ ಹಾಕ್ರಿ, ಚಿಂಚೋಳಿಗೂ ಹಾಕ್ರಿ, ಗ್ರಾಮೀಣಕ್ಕೂ ಹಾಕ್ರಿ, ಸ್ವಾಗತ ಮಾಡ್ತೀವಿ. ಚರ್ಚೆ ಮಾಡ್ತೀರಾ? ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡ್ತೀರಾ ನೀವು? ಚರ್ಚೆ ಮುಗಿಸಿ ಬೇರೆ ಮಾತಾಡ್ಬೇಕಲ್ಲ. ಈ ರೀತಿ ರಾಜಕೀಯ ಮಾಡ್ತಾರ. ಆಯ್ತು ನೋಡ್ರಿ, ನೀವು ಹಾಕೋದಿದ್ರ ಇವತ್ತು MP ಪಾಲ್ ಹೋಗಿ ಅಮೆರಿಕಾದಾಗ ಅಟ್ ತಂದಿನಿ ಇಟ್ಟು ತಂದಿನ. ಆಯ್ತು, ಮುಂದೆ ಆ ಲುಲ್ಲು ಮಾಲ್ ನನಗೆ ರೆಡ್ ಕಾರ್ಪೆಟ್ ಕೆರೆ ಮುಳುಗಿಸಿ ಕಾಂಪ್ಲೆಕ್ಸ್ ಕಟ್ಟಿ ಕೊಟ್ಟರು. ಈಗ ಅಲ್ಲಿ ಲುಲ್ಲು ಮಾಲ್ ಬರ್ತಾ ಇರೋದು ಫುಡ್ ಇವತ್ತು ಅಧ್ಯಕ್ಷರೇ, ಫಾರ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗೆ ಈಗ ಬಿಜಾಪುರ ಏರ್ಪೋರ್ಟ್ ಅದು ಎನ್ವಿರಾನ್ಮೆಂಟ್ ಸಲಹೆ ಹಿಡಿದಿದ್ದಾರೆ. ಎನ್ವಿರಾನ್ಮೆಂಟ್ ಕ್ಲಿಯರ್ ತಗೊಂಡಿಲ್ಲ, ಹಿಂದೆ ಪೀಡ್ ಬಿಡಿದ್ರು ಅಂತೇಳಿ ಯಾಕೆ ನೀವು ಪ್ರಯತ್ನ ಮಾಡ್ತಾ ಇದೀವಲ್ಲ. ಈಗ ವಿರೋಧ ಮಾಡಕತ್ತೀರಿ. ಎನ್ವಿರಾನ್ಮೆಂಟ್ ಬಿಜಾಪುರ ಹಿಂದೆ ತುಟ್ಟಿ ವೈದ್ಯರು ಕೊಟ್ಟು ಇಡೀ ವೈಲೇಷನ್ ಕ್ಯಾಟಗರಿ ವಿರೋಧ ಮಾಡಕತ್ತೀರಿ. ಅದು ಒಂದು ಭಾಗ. ಈಗ ನಾವು ಈಗ ನೀವು ಅಲ್ಲಿ ಏನಾಗಿದೆ ಎನ್ವಿರಾನ್ಮೆಂಟ್ ಪರ್ಮಿಷನ್ ತಗೋಬೇಕಾಗಿತ್ತು, ನೀವು ತಗೊಂಡಿಲ್ಲ. ನಮ್ಮ ವಿಮಾನ ನಿಲ್ದಾಣ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಈಗ ನಾವು ಬಡದಾಡ್ತಾ ಇದ್ದೀವಿ. ಮಾತು ಮುಗಿಸಿ ಬೇರೆ ಮಾತಾಡ್ಬೇಕಲ್ಲ ಅಧ್ಯಕ್ಷರೇ. ಅವ್ರು ಏನ್ ಬೇರೆ ಮಾತಾಡ್ಲಿಕ್ಕೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾತು ಮುಗಿಸಿ. ಅವರ ಆಡಳಿತ ಪಕ್ಷದ ಪ್ರೊಸೆಸಿಂಗ್ ನಿಮ್ಮ ಮಾತು ಮುಗಿಸಿ. ಅವ ಮನೋಸ್ಥಿತಿ, ಅವರು ಈಗ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ. ಯಾರು ಕೊಡ್ತಾ ಇದಾರೆ ಅನ್ನೋದು ಗೊತ್ತಾಗಿದೆ. ಮುಂದೆ ಹೋಗ್ಲಿ. ಅದು ಕಾಲದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ. ಏನಾದ್ರೂ ಮಾನವೀಯ ದೃಷ್ಟಿಯಿಂದ, ರೈತರ ದೃಷ್ಟಿಯಿಂದ